ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತೆಂಗಿನಕಾಯಿ ಎಲ್ಲ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದು ಇಲ್ಲಿ ಒಣಗಿಸಿದ್ದೆ ಮೇಲೆ. ಇದನ್ನೆಲ್ಲ ತಕೊಂಡು ಹೋಗೋಣ ಅಂತ ಬಂದೆ ಇವಾಗ. ಓಡುತ್ತಿಲ್ಲ ಈಗ ಶಾಲೆಗೆ ಹೋಗ್ತೀನಿ. ಆಯ್ತು, ಬಾಯ್ ಬಾಯ್. ನೀವೆಲ್ಲ ಶಾಲೆಗೆ ಹೋಗ್ಬೋದಲ್ಲ, ನಾನು ಶಾಲೆಗೆ. ಪ್ರಾಗ್ಯನಿಗೆ ಭಾರಿ ಖುಷಿ ಇವಾಗ. ಅಕ್ಕ ಇದ್ದಾಳಲ್ಲ, ಅಕ್ಕ ಅಂದರೆ ಅವಳಿಗೆ ತುಂಬಾ ಇಷ್ಟ. ಇಬ್ಬರೂ ಆಟ ಆಡ್ತಾ ಇದ್ದಾರೆ. ಓಕೆ, ಇವಾಗ ಸ್ವಲ್ಪ ಮೇಲ್ಗಡೆ ಬಟ್ಟೆ ಇತ್ತು, ತೊಗೊಂಡು ಹೋಗೋಣ ಅಂತ ಬಂದೆ. ನಿನ್ನೆ ಇದು ಪೂಜೆಗೆ ಹೋಗಿರೋದ್ರಿಂದ ಸುಸ್ತಾಗಿ ಜ್ವರ ಬಂದಾಗಿದೆ, ಮೈಕೆಲ್ಲ ನೋವಿದೆ. ಇನ್ನು ಮಂಗಳೂರಿಗೆ ಸಹ ಹೋಗಬೇಕು. ಪ್ರಾಗ್ಯಾಗೂ 2-3 ದಿವಸದಿಂದ ಸ್ಕೂಲ್ ರಜೆ ಹಾಕಿದ್ದೀನಿ, ಹಾಗಾಗಿ ಹೋಗಬೇಕು. ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಇವಾಗ ಬಟ್ಟೆ ಎಲ್ಲ ತಗೊಂಡು ನಾನು ಕೆಳಗೆ ಹೋಗ್ತೀನಿ. ಇನ್ನೂ ಸ್ವಲ್ಪ ಕೆಲಸ ಇದೆ. ಅಮ್ಮ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಾರೆ. ಇವಾಗ ಬಟ್ಟೆ ಎಲ್ಲ ಒಣಗಿಸಿ ನಿಮಗೆ ಸನ್ಸೆಟ್ ತೋರಿಸ್ಬೋದಿತ್ತು ನಾನು. ಇವಾಗ ಲೇಟ್ ಆಯಿತು. ಇವಾಗ ಒಂದು 6:45 ಆಗಿದೆ. ಆದರೆ ಬೇಗ ಅಂದರೆ ಕತ್ತಲೆ ಆಗೋದು ಲೇಟ್ ಅಲ್ವಾ, ಹಾಗಾಗಿ ಓಕೆ, ನಿಮ್ಮ ಮತ್ತೆ ಸಿಗ್ತೀನಿ ನಾನು. ಓಕೆ, ಇವಾಗ ಅಕ್ಕ ನಾನು ಬಟ್ಟೆ ಮತ್ತು ತೆಂಗಿನಕಾಯಿ ಇದು ಒಣಗಿಸಿದ್ವಲ್ಲ ಅದನ್ನೆಲ್ಲ ತಗೊಂಡು ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ ಅಜ್ಜಿ ಕಾಲೆಲ್ಲ ಒತ್ತುತ್ತಾ ಇದ್ದಾರೆ. ಇಬ್ಬರು ಮಕ್ಕಳಿಗೂ ಅಷ್ಟೇ ತುಂಬ ಅಜ್ಜಿ ಅಂದರೆ ತುಂಬಾ ಪ್ರೀತಿ. ಪ್ರಾಗ್ಯ ಅಂತೂ ಅಜ್ಜಿಯನ್ನು ಯಾವಾಗಲೂ ಬಿಟ್ಕೊಡಲ್ಲ. ಅವಳು ನನ್ನನ್ನು ಬೇಕಾದರೆ ಬಿಟ್ಕೊಡ್ತಾಳೆ, ಅಜ್ಜಿಯನ್ನು ಮಾತ್ರ ಯಾವಾಗಲೂ ಬಿಟ್ಕೊಡಲ್ಲ. ಅಜ್ಜಿ ಅಂದರೆ ತುಂಬಾ ಇಷ್ಟ ಅವಳಿಗೆ. ಇದೊಂದು ಏನು ಕಾಣಬೇಕತ್ತೆ ಏನು ಮಾಡ್ತಾಳೆ ಮುಖನದು ಅರ್ಪಿ ತೆಗಿಬೇಡಿ. ಅಜ್ಜಿನೊಂದು ಒಂದು ಮಾಡ್ತಾವ ಮತ್ತೆ ಇವಾಗ ನಾವು ಒಂದು ನನ್ನ ಕ್ಲಾಸ್ಮೇಟ್ದು ಮದುವೆಗೆ ಹೊರಟಿದ್ದೀವಿ. ನಮ್ಮ ಮನೆಯ ಪಕ್ಕನೇ, ಹಾಗಾಗಿ ಹೊರಟು ಎಲ್ಲರೂ ರೆಡಿ ಆಗಿದ್ದೀವಿ ಮದುವೆಗೆ ಹೋಗೋಕ್ಕೆ. ಫಂಕ್ಷನು ಅಲ್ಲಿ ಇಲ್ಲಿ ಅಂತೆಲ್ಲ ಹೋಗಿ ಮುಖ ಫುಲ್ಲು ಟ್ಯಾನ್ ಆಗಿದೆ. ಅದಕ್ಕೆ ಇವತ್ತು ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ. ಇದು ಎವರ್ ಯೂತ್ ಅವರದ್ದು ಕುಕುಂಬರ್ ಅಲೋವೆರಾ ಫೇಸ್ ಪ್ಯಾಕು. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನು ರಿಟರ್ನ್ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. 2 ಗಂಟೆಗೆ ಬಸ್ಸು, ರಿಟರ್ನ್ ಹೋಗ್ಬೇಕು ಇವತ್ತು ಪ್ರಾಗ್ಯಾಗೆ. ತುಂಬ ದಿವಸ ಶಾಲೆ ಕೂಡ ರಜಾ ಆಯಿತು. ಓಕೆ, ಇದೆಲ್ಲ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ, ಈ ಮಾಸ್ಕ್ ಹಾಕೊಂಡಾಯ್ತು. ಇದು ಡ್ರೈ ಆಗೋ ತನಕ ಬಿಡ್ತೀನಿ, ಆಮೇಲೆ ಮುಖವನ್ನು ತೊಳ್ಕೊಳ್ತೀನಿ. ಇನ್ನು 2 ಗಂಟೆಗೆ ಹೊರಡಬೇಕು. ಇನ್ನು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಅಂಥದ್ದೇನಿಲ್ಲ. ಏನಾದರೂ ಬೇಕಿದೆ ತಗೊಂಡು ಹೊರಡೋದು. ಓಕೆ, ಮತ್ತೆ ಸಿಗ್ತೀನಿ ಇದನ್ನು ವಾಶ್ ಮಾಡುವಾಗ.
ಈ ಸಲ ಊರಿಗೆ ಬಂದಾಗ ತುಂಬಾ ನಂಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಯಾಕಂದರೆ ಅಲ್ಲಿ ಇಲ್ಲಿ ತುಂಬ ಕೆಲಸಗಳು ಮತ್ತು ಫಂಕ್ಷನ್ನು ಇರೋದ್ರಿಂದ ಮನೆ ಕಡೆ ವಿಡಿಯೋಗಳನ್ನ ಜಾಸ್ತಿ ಮಾಡೋಕ್ಕಾಗಿರಲಿಲ್ಲ. ಡೈಲಿ ವ್ಲಾಗ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಓಕೆ, ನೆಕ್ಸ್ಟ್ ಟೈಮ್ ನಾನು ಇನ್ನೂ ಚೆನ್ನಾಗಿ ಊರಿಗೆ ಬಂದಾಗ ಡೈಲಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಂದು ಬಿಸಿಲೆಲ್ಲ ತಿರುಗಿ ಟ್ಯಾನ್ ಆಗಿ ಹೋಗಿದೆ ಮುಖ ಎಲ್ಲ. ಅಲ್ಲಿದ್ರೆ ನಾವು ಒಳಗೆ ಇರ್ತೀವಲ್ಲ, ಎಲ್ಲೂ ಹೊರಗಡೆ ಹೋಗೋದಿಲ್ಲ ಜಾಸ್ತಿ, ಹಾಗಾಗಿ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಫುಲ್ಲು ಟ್ಯಾನ್ ಆಗಿ ಹೋಗ್ಬಿಟ್ಟಿದೆ. ಕಾಣಿಯಪ್ಪ ಅಲ್ಲೊಂದು ರಿಕ್ಷಾ ಅದು ಬಂತಲ್ಲ, ಯಾರು ಅದೆಲ್ಲ ಹಾಕೋದೇನು ಅಲ್ಲ, ಕಾಣಿ ಒಂಚೂರು ರೋಡ್ ಹತ್ರ ನಾವು ಮಂಗಳೂರಿಗೆ ಹೊರಡುದು. ಇವಾಗ ರಿಕ್ಷಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ರಿಕ್ಷಾ ಬಂದ್ಮೇಲೆ ಬಸ್ ಬತ್ತ ಕಾಂಬ ಬಸ್ ರಿಕ್ಷಕ್ಕಂತ ವೆಯ್ಟ್ ಮಾಡಿದ್ದೀವಿ. ಒಂದು ರಿಕ್ಷಾ ಕೂಡ ಸಿಗಲಿಲ್ಲ. ಆಮೇಲೆ ಬಸ್ಸಲ್ಲೇ ಲಗೇಜ್ ಎಲ್ಲ ಹಾಕ್ಕೊಂಡು ಬಂದು ಇವಾಗ ನಮ್ಮದು ಇದು ಮೈನ್ ಪೇಟೆ. ಇಲ್ಲಿ ನಾವು ಸಂತೆಗೆಲ್ಲ ಬರೋದಾದರೆ ಇಲ್ಲೇ ಬರಬೇಕು. ಇಲ್ಲಿ ಬಂದಿದ್ದೀವಿ. ಈಗ ಇಲ್ಲಿಂದ ನನಗೆ ಡೈರೆಕ್ಟ್ ಮಂಗಳೂರಿಗೆ ಬಸ್ ಉಂಟು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ನಾವು ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಅಪ್ಪ ಲಗೇಜೆಲ್ಲ ಬಸ್ಸಲ್ಲಿ ಇಟ್ಬಿಟ್ಟು ಅವರು ಹೋದರು. ಇಲ್ಲಿಂದ ನಮಗೆ ಡೈರೆಕ್ಟ್ ಬಸ್ ಇದು ಒಂದು 6 ಗಂಟೆ ಆಗುವಾಗ ಮಂಗಳೂರು ಹತ್ರ ಹೋಗುತ್ತೆ. ಇವಾಗ ನಾವು ನಿಯರ್ ಬ್ರಹ್ಮಾವರದ ಹತ್ರ ಇದ್ದೀವಿ. ಇದೊಂದು ಪ್ಲೇಸ್ ತುಂಬಾ ಚೆನ್ನಾಗಿ ಕಾಣ್ತಿತ್ತಲ್ವಾ, ನೋಡಿ ಎಲ್ಲ ಕಡೆ ನೀರು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ನಾವು ಬ್ರಹ್ಮಾವರದಲ್ಲಿ ಇದ್ದೀವಿ. ಬ್ರಹ್ಮಾವರ ಮೇನ್ ಸಿಟಿಯಲ್ಲಿದ್ದೀವಿ. ಇವಾಗ ಜಸ್ಟ್ ರೀಚ್ ಆದ್ವಿ ಅಷ್ಟೇ ನಾನು ಮನೆ. ಇನ್ನು ಮನೆಯೆಲ್ಲ ಒಂದು ವಾರದಿಂದ ಕ್ಲೀನ್ ಮಾಡಿಲ್ಲ, ಎಂತ ಇಲ್ಲ, ಇನ್ನೆಲ್ಲ ಕ್ಲೀನ್ ಮಾಡಬೇಕು. ಒಂದೊಂದೇ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಈಗ ಬಂದಿದ್ದೀನಿ, ಜಸ್ಟ್ ಮೇಲಿಂದ ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ, ಇವಾಗ ಕಸ ಎಲ್ಲ ಗುಡಿಸಿ. ಓಕೆ, ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.